ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಮ್ಮಗಳಿಗೆ ಇದು ಪರದಾಟ, ಆದ್ರೆ ಇಲ್ಲಿರೋರಿಗೆ ಇದೆ ಅಂತ ಸುಖದಾಟ. ನಿಜವಾಗ್ಲೂ ಎಂಥ ಒಳ್ಳೆ ಕ್ವಾಲಿಟಿ ರೀ. ವಾರದಲ್ಲಿ ಒಂದು ದಿನ ಇನಿಷಿಯೇಟಿವ್ ತಗೊಂಡು ವಾಲಂಟ್ರಿ ಆಗಿ ಇವರೇ ಬಂದು ರೋಡ್ಗಳನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಇಟ್ಸ್ ಅನ್ಬಿಲೀವಬಲ್. ಐ ಥಿಂಕ್ ಬೀಯಿಂಗ್ ಇಂಡಿಯನ್ಸ್ ನಾವು ಈ ಕ್ವಾಲಿಟಿನ ನಮ್ಮ ಮನೆಗಳ ಹತ್ರ, ನಮ್ಮ ಏರಿಯಾಗಳ ಹತ್ರ, ನಮ್ಮ ದೇಶದಲ್ಲಿ ಮಾಡಿದ್ರೆ ಬಹಳ ಬಹಳ ಚೆನ್ನಾಗಿರುತ್ತೆ. ಸೊ ಕಾರ್ಯಕ್ರಮನ ಯಾರು ನೋಡ್ತಾ ಇರೋ ಇನ್ಮೇಲೆ ದಯವಿಟ್ಟು ನೀವಾದ್ರೂ ನಿಮ್ ಮನೆ ಮುಂದೆ ನಿಮ್ ರೋಡ್ನ ನೀವೇ ಕ್ಲೀನ್ ಮಾಡ್ಕೊಂಡು ಅಂತ ಹೇಳಿದಾನೆ. ಓಕೆ, ಈಗ ಬ್ಯಾಕ್ ಟು ಪಾರ್ಟಿಸಿಪೆಂಟ್ಸ್. ನಾನು ಹೋಗ್ತಾ ಇದೀನಿ. ಸೊ ಬನ್ನಿ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾಯಿದೆ. ಬೆಳಿಗ್ಗೆನೆ ಇವಾಗ ಕ್ಲೀನಿಂಗ್ ಇದೆ ಬ್ಯಾಂಕ್ ಆಫ್ ಸಿಟಿ ಅಲ್ಲ, ತುಂಬಾ ಖುಷಿ. ನಮ್ಮ ಇಂಡಿಯನ್ ರೋಡಲ್ಲಿ ಇದೇ ಥರ ನಾವು ಕ್ಲೀನ್ ಮಾಡಿದಿದ್ರೆ ನಮ್ಮ ಇಂಡಿಯನ್ ರೋಡ್ ಇದಕ್ಕಿಂತ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಆರ್ ಟ್ರೈಯಿಂಗ್ ನೆಕ್ಸ್ಟ್ ಟೈಮು ಇದೇ ಥರ ಇಂಡಿಯಾನ ನೀಟಾಗಿ ಕ್ಲೀನ್ ಮಾಡಾಗೆ ಏರ್ಪಾಡು ಮಾಡಂಗೆ ನಾನು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಮಾತಾಡ್ಬೇಕು. ಈ ಥರ ಇದೇ ಸಿಸ್ಟಮ್ ಇಂಡಿಯಾಗೂ ತರಬೇಕು, ನಮ್ಮ ಕರ್ನಾಟಕದಲ್ಲೂ ತರಬೇಕು ಅನ್ನೋದು ನನ್ನ ಆಸೆ. ಹೌದಾ? ಯಪ್ಪ ಯಪ್ಪ, ಏನು ಓಳು ಚೀಫು ಪ್ರೈಮ್ ಮಿನಿಸ್ಟ್ರು. ನಮ್ಮ ಕಂಟ್ರಿನ ನೀಟಾಗಿದ್ದಿದ್ರೆ ಬೇರೊಬ್ರು ಬಂದು ರಿಯಾಲಿಟಿ ಶೋ ನಮ್ಮಲ್ಲಿ ಮಾಡಿದಿದ್ರೆ, ನಮ್ಮ ಒಂದು ಮೆಸೇಜ್ನ ಬೇರೆ ಕಂಟ್ರಿ ಕೊಟ್ಟಿದ್ರೆ ಎಷ್ಟು ಗ್ರೇಟ್ ಅನ್ಸುತ್ತಲ್ವಾ? ಸೊ ಆ ಲೆವೆಲಿಗೆ ನಾವು ತಗೊಂಡು ಹೋಗ್ಬೇಕು ಅನ್ನೋ ಆಸೆ ಇದೆ. ಇವ್ರು ಕೆಲಸ ಮಾಡ್ತಾರ ನೋಡಿದ್ರೆ ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿತ್ತೆ ಕಲೆಗಳ ಬೀಡು. ಗೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಓಕೆ ಬನ್ನಿ, ಈಗ ಸೂರಜನ್ ಟೀಮ್ ಇಲ್ಲಿ ಕಸನ ಗುಡಿಸ್ತಾ ಇದಾರೆ, ಹಾಗೆ ಒರೆಸ್ತಾ ಇದಾರೆ. ಎಲ್ಲರೂ ಹೇಳ್ತಾ ಇದ್ದಾರೆ ಸೂರಜ್ ಅಂಡ್ ಟೀಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂತ. ಅದನ್ನ ನಾನು ಇವಾಗ ಸಾಕ್ಷೀಕರಿಸೋದಕ್ಕೆ, ದೃಢೀಕರಿಸೋದಕ್ಕೆ ಇಲ್ಲಿ ಬಂದಿನಿ. ಬನ್ನಿ ನೋಡೋಣ ಯಾರ್ಯಾರು ಯಾವ ಥರ ಕೆಲಸ ಮಾಡ್ತಾರೆ ಅಂತ. ಇಲ್ಲಿ ಮೋರಿನೇ ಬ್ಲಾಕ್ ಮಾಡ್ಬಿಟ್ಟಾರ ನಮ್ಮ ಹುಡುಗರು. ನೋಡೋಣ ಬನ್ನಿ. ಇಲ್ಲಿ ರಫಿ, ಏನಮ್ಮ ಇದು ಮೋರಿನೇ ಬ್ಲಾಕ್ ಮಾಡ್ಬಿಟ್ಟಿದ್ಯಾ? ಹಾ, ಹೋಗ್ತಾರ ನೀರು ಅಂದ್ರೆ ಒಂಚೂರು ತಗಿ ಏನಾದ್ರು ಮಾಡು. ಇದು ಇದಲ್ಲಪ್ಪ, ನಮ್ಮ ಮನೆ ಅಲ್ಲ ಇದು. ದಿಸ್ ಇಸ್ ಬ್ಯಾಂಕಾಕ್ ರೋಡ್. ಯು ಕಾಂಟ್ ಬ್ಲಾಕ್ ವಾಟರ್ ಲೈಕ್ ದಿಸ್. ತಳ್ಳು, ಚೆನ್ನಾಗಿ ತಳ್ಳೋ, ಚೆನ್ನಾಗಿ ತಳ್ಳೋ. ನಿಮ್ಮೆಲ್ಲರಿಗೂ ಈಗ ಅರ್ಥ ಆಗ್ತಾ ಇದೆಯಾ ಪರದೇಶದಲ್ಲಿ ಪರದಾಟ ಅಂತ ನಾವ್ ಯಾಕೆ ಶೋನ ಹೆಸರಿಟ್ಟಿದೀವಿ ಅಂತ? ಇದಕ್ಕಿಂತ ಪರದಾಟ ಅವ್ರಿಗೆ ಇನ್ನೆಲ್ಲೂ ಸಿಕ್ಕಿರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮನೇಲೆ ಎದ್ರೆ ಕೂತ್ರೆ ಬೆಡ್ ಕಾಫಿ ಅದು ಇದು ಮಣ್ಣು ಮಸಿ ತಗೊಳ್ಳೋರು ಇಡೀ ರೋಡನ್ನ ಗುಡಿಸ್ಬೇಕು ಅಂದ್ರೆ ಇಟ್ಸ್ ನಾಟ್ ಅ ಜೋಕ್. ನನಗೊಂಥರ ಮಜಾ ಬರ್ತದೆ. ಐ ಆಮ್ ಹ್ಯಾವಿಂಗ್ ಫನ್. ನಿಮ್ಗೂ ಮಜಾ ಬರ್ತಾ ಇದೆ ಗೊತ್ತು. ನೋಡ್ತಾ ಇರಿ, ಇನ್ನ ಮಜಾ ಬರುತ್ತೆ. ನಮ್ಮಮ್ಮ ಯಾವಾಗಲೂ ಹೇಳೋರು ಕೆಲಸ ಕಲ್ತ್ಕೋ ಅಂತ. ಅಂತೂ ಇಂತೂ ಈ ರಿಯಾಲಿಟಿ ಶೋಗೆ ಬಂದಾಗ್ಲಿಂದ ಕೆಲಸ ಕಲ್ತಿದ್ದೀನಿ, ಅಡುಗೆ ಕಲ್ತಿದ್ದೀನಿ. ಟೋಟಲಿ ನಾನೇ ಚೇಂಜ್ ಆಗಿಬಿಟ್ಟಿದ್ದೀನಪ್ಪ. ಇಂಡಿಯಾಕ್ಕೆ ಹೋಗೋದ್ರೊಳಗೆ ಫುಲ್ ಚೇಂಜ್ ಆಗಿರ್ತೀನಿ. ಹಳೆ ಮಾಧುರಿ ಆಗಿರಲ್ಲ ಅನ್ಸುತ್ತೆ. ಆಹಾ, ಏನು ಮಾತು ಹೇಳ್ದಮ್ಮ, ಒಂದು ಕ್ಷಣ ಎದೆ ನಡ್ಗೋಯ್ತು. ಬೆಂಗಳೂರಲ್ಲೇ ಮಾಡಿದ್ರೆ ಸರಿ ಇರ್ತಾ ಇತ್ತು. ಅಟ್ಲೀಸ್ಟ್ ಅರ್ಧ ಕರ್ನಾಟಕ ಆದ್ರೂ ಕ್ಲೀನ್ ಆಗ್ತಾ ಇತ್ತು. ಇವಾಗ ಬಂದ್ಬಿಟ್ಟು ಈ ಪ್ರದೇಶದಲ್ಲಿ ಬಂದ್ಬಿಟ್ಟು ಈ ಕೆಲಸ ಮಾಡ್ತಾ ಇದೀವಿ. ನಮ್ಮ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಇದ್ರು, ಇವಾಗ ಗಾರ್ಡನ್ ಸಿಟಿ ಎಲ್ಲ ಕೊಳಕ್ ಸಿಟಿ ಆಗಿದೆ. ಅದನ್ನಾದ್ರೂ ಕ್ಲೀನ್ ಮಾಡಿದ್ರೆ ನಮ್ಗೆ ಸ್ವಲ್ಪ ವ್ಯಾಲ್ಯೂ ಇರ್ತಾ ಇತ್ತು ಸರ್. ನೋಡಿ, ಒಂದು ಸತಿ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ ಪ್ಲೀಸ್. ಮಾಡೋದ್ರಿಂದ ಅಟ್ಲೀಸ್ಟ್ ನಮಗೆ ವಾರಕ್ಕೊಂದು ದಿವಸನಾದ್ರು ನೆಮ್ಮದಿ ಸಿಗುತ್ತೆ. ವಾರಕ್ಕೊಂದು ದಿವಸದಲ್ಲಿ ಮಾಡಿರೋ ಶ್ರಮ ಇಡೀ ಒಂದು ವಾರ ನೆಮ್ಮದಿಯಿಂದ ಮಾಡ್ಕೋಬೋದು. ನನಗೆ 1 ಗಂಟೆ ಮಾಡ್ತಿರೋ ಕೆಲಸದಲ್ಲಿ ಭಾಳ ಸಂತೋಷ ಇದೆ. ಸೊ ವಾರಕ್ಕೊಂದ್ಸತಿನಾದ್ರೂ ನಾವೆಲ್ಲರೂ ಸೇರಿಕೊಂಡು ಸಂಡೇ ನಮ್ಮ ಕಂಟ್ರಿನಲ್ಲಿ, ನಮ್ಮ ಸ್ಟೇಟಲ್ಲಿ, ನಮ್ಮ ಏರಿಯಾದಲ್ಲಿ
ನಮ್ಮ ಡಿಸ್ಟಿಕ್ ಅಲ್ಲಿ ಇದನ್ನ ರೂಢಿಸ್ಕೊಂಡು ಬಂದ್ರೆ ನಿಜವಾಗ್ಲೂ ನಾವು ಇನ್ನೊಬ್ರಿಗೆ ಮಾದರಿ ಆಗಿರ್ತೀವಿ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. 100%. ಐ ಥಿಂಕ್ ಇಲ್ಲಿ ಮೇನ್ ಇವತ್ತಿನ ಟಾಸ್ಕ್ನ ಜಡ್ಜ್ ಮಾಡಕ್ ಹೊಡ್ತಾ ಇರೋರು ಅಲ್ಲಿ ನಿಂತಿದ್ದಾರೆ. ಬನ್ನಿ ಅವ್ರನ್ನ ಕ್ಯಾಚ್ ಹಾಕೋಣ ಬನ್ನಿ. ಯಾ ಹಾಯ್ ಸ್ವಾದಿಖಾ. ಓಕೆ, ಸ್ವಾದಿಖಾ ಅಂದ್ರೆ ಹಾಯ್ ಅಂತ. ಸೊ ಹೌ ಆರ್ ದೇ ಪರ್ಫಾರ್ಮಿಂಗ್? ಚೆನ್ನಾಗಿ ಮಾಡ್ತಾ ಇದ್ದಾರಾ? ಓ ಮೈ ಗುಡ್ನೆಸ್, ಕನ್ನಡ ಎಲ್ಲ ಅರ್ಥ ಆಗ್ತಾ ಇದೆ ಅವ್ರಿಗೆ. ಓಕೆ, ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸೊ who is the winner, that team or this team? ಮಾತಾಡ್ತಾ ಇರೋದಲ್ಲ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವ್ ಇವಾಗ್ಲೇ ಏನೇನು ಜಡ್ಜ್ಮೆಂಟ್ ಕೊಡೋದಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಟೀಮ್ ಡಿಸ್ಕಷನ್ ಆಗ್ಬೇಕು. ಯಾಕಂದ್ರೆ ಅಲ್ಲೊಂದಷ್ಟು ಜನ ಇದ್ದಾರೆ, ಇಲ್ಲೊಂದಷ್ಟು ಜನ ಕ್ರೂ ಮೆಂಬರ್ಸ್ ಇದ್ದಾರೆ. ಇವ್ರ ಜೊತೆ ಕೂತ್ಕೊಂಡು ಮಾತಾಡಿ ಆಮೇಲೆ ನಾವು ಡಿಸಿಷನ್ ತಗೊಂತೀವಿ ಅಂತಾರೆ. ಬಟ್ ದೇ ಆರ್ ಹ್ಯಾಪಿ ಅಬೌಟ್ ಆರ್ ಕಂಟೆಸ್ಟೆಂಟ್ಸ್, ಯಾಕಂದ್ರೆ ರೋಡ್ನ ಚೆನ್ನಾಗಿ ಕ್ಲೀನ್ ಮಾಡ್ಯಾರಂತೆ. ಚೆನ್ನಾಗಿ ಮಾಡಿದೀರಪ್ಪ. ಓಕೆ, ಫೈನಲ್ ಡಿಸಿಷನ್ ಏನಾಗುತ್ತೆ ನನಗೂ ಗೊತ್ತಿಲ್ಲ, ಕಾದ್ ನೋಡೋಣ. ಬಟ್ ಸದ್ಯಕ್ಕಂತೂ ಟಾಸ್ ನೋಡೋಣ. ಒಣಗೋಗ್ಬಿಟ್ಟಿದೆ. ಐ ವಾಂಟ್ ವಾಟರ್. ನಿನಗೆ ನೀರು ಕುಡಿಸೋದೇ ನಮ್ಮ ಕೆಲಸ. ನೀನ್ ಕೆಳಗಿಡ ರಾಜ, ಅದನ್ನ ಎಳ್ಕೊಂಡು ಹೋಗೋ. ಹಂಗೇನೆ ಕೆಳಗಿಡ ರಾಶ್ರೀ, ಅದನ್ನ ಎಳ್ಕೊಂಡು ಹೋಗಿ. ನೋಡ್ತಾ ಇದ್ದಾರೆ ನೀವು, ಬ್ಯಾಂಕಾಕ್ನ ರಸ್ತೆಗಳನ್ನ ನಾವು ಕ್ಲೀನ್ ಮಾಡ್ತಾ ಇದ್ದೇವೆ. ಇದಕ್ಕೆ ನಾನು ನಮ್ಮ ಅಮ್ಮನ್ನ ಬಹಳ ಧನ್ಯವಾದನೆ ಕೊಡ್ತೇನೆ. ನನಗೆ ಯಾವಾಗೂ ಹಿಂಗೆ ಮನೆ ಕ್ಲೀನ್ ಮಾಡ್ತೀನಿ ನಾನು ರೂಢಿ ಮಾಡಿಬಿಟ್ಟಾರೆ. ಆದ್ರೂ ಇವತ್ತು ಭಾಳ ಸಮಯ ಕೆಲಸ ಮಾಡ್ತಾ ಸುಸ್ತಾಗ್ತಾ ಇದೆ ನನಗೆ. ಇನ್ನು ಮುಂದೆ ನಮ್ಮ ಜಾಗನೂ ನಾನು ಕ್ಲೀನ್ ಹಿಡ್ಕೋಬೇಕು ಅಂತ ಅನ್ಕೊಂತ ಇದ್ದೇನೆ. ಯಾಕಂದ್ರೆ ಇವ್ರು ನೋಡಿ ಈ ಥರ ಕ್ಲೀನ್ ಮಾಡ್ತಾರೆ ಅಂದ್ರೆ ನಾವು ಸ್ವಲ್ಪ ಆದರೂ ಮಾಡ್ಬೇಕು ಅನ್ಸುತ್ತೆ. ಹೂನ್ಲೇ ತಮ್ಮ, ಶೇಂಗಾ ಭಕ್ರಿ ಎಣ್ಗಾಯಿ ಪಲ್ಯ ತಿನ್ನೋದು ಬಿಟ್ಟು ಸ್ವಲ್ಪ ಖಡಕ್ಕ ಕೆಲಸ ಮಾಡಿದೆ ಅಂತಂದ್ರೆ ಒಪ್ಪುದೆ ನೀ ಗಂಡು ಅಂತ. ಮಾಧುರಿ, ಅವನು ನೀರ್ ಬಿಡ್ತಾನೆ, ನಾನು ಉಜ್ತೀನಿ. ಆಮೇಲೆ ನೀನು ಅದನ್ನ ನಾನು ಉಜ್ಜಿದ ಜಾಗದಲ್ಲಿ ಹಿಂದೆಯಿಂದ ತಳ್ಳು. ಲೇ ಕಳ, ನೀನಂತೂ ಕೆಲಸ ಮಾಡಲ್ಲ ಪಾಪ, ಅವ್ರಿಗಾದ್ರೂ ಕೆಲಸ ಮಾಡೋದಿಕ್ ಬಿಡೋ ಸೂರಜ. ಮುಂಚೆ ಯಾವತ್ತು ಕೆಲಸ ಮಾಡಿಲ್ಲ ಈ ತರದ್ದು, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಸೊ ಅದು ನಮ್ಮ ದೇಶದಲ್ಲೂ ಮಾಡ್ತಾ ಇಲ್ಲ, ಬೇರೆ ದೇಶದಲ್ಲಿ ಬಂದು ಮಾಡ್ತಾ ಇದ್ದೀನಿ. ಟೈರಿಂಗ್ ಆಗಿದೆ, ಹ್ಯೂಮಿಲಿಯೇಟಿಂಗ್ ಆಗಿದೆ. ಬೀದಿ ಕಸ ಎಲ್ಲ ನಮ್ಮ ಮುಖದ ಮೇಲೆ ಮೈ ಮೇಲೆ ಬಿದ್ದಿದೆ. ನಾವು ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಬೇಕಲ್ಲಿ ರೋಡಲ್ಲಿ ತಿನ್ಬಿಟ್ಟು ಬಿಸಾಕ್ತಾ ಇರ್ತೀವಿ. ಕ್ಲೀನ್ ಮಾಡೋರಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅದು ಅಂತ. ಇವತ್ತು ನಮಗೆ ಗೊತ್ತಾಯ್ತು ಎಷ್ಟು ಕಷ್ಟ ಐತೆ ಅಂತ. ಇದರಿಂದ ನಾನೇನು ಹೇಳೋದಂದ್ರೆ ನಮ್ಮ ಏರಿಯಾನ, ನಮ್ಮ ರೋಡ್ಗಳನ್ನ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ನಮಗೆ ತುಂಬ ಈಸಿ ಇರುತ್ತೆ, ಚೆನ್ನಾಗೂ ಕಾಣಿಸುತ್ತೆ, ಕ್ಲೀನಾಗೂ ಇರುತ್ತೆ. ಹೌದು ರಫೀಕ್ ಬಾಯ್, ಫಸ್ಟ್ ನಿಮ್ದುಗೆ ಏರಿಯಾಗೆ ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡಿ ಏರಿಯಾನ ಫುಲ್ ಕ್ಲೀನ್ ಆಗಿ ಮಡಗಬೇಕು ಅಂತ. ಗೊತ್ತಾಗ್ತಾ ಇಲ್ಲ. Row the boat. Okay, got to do lot of work. Row the boat. ನಮ್ಮ ದೇಶದಲ್ಲಿ ಕೆಲಸ ಮಾಡಿದ್ರೆ ನಮ್ಮ ದೇಶ ಎಷ್ಟು ನೀಟಾಗಿರ್ತಿತ್ತು. What is that? ಮನೆಯಲ್ಲಿ ಅಥವಾ ಪರ್ಕೆ ಜೊತೆ ಓನ್ಲಿ ಒದೆ ತಿಂದಿದ್ದೀನಿ. ಇಲ್ಲಿ ಬಂದು ಪರ್ಕೆ ಜೊತೆ ಎಲ್ಲ ಕ್ಲೀನ್ ಸ್ವೀಪ್ ಮಾಡಿದೀವಿ.
ಅಥವಾ ಟಾಸ್ಕ್ ಬಗ್ಗೆ ನಾನು ಏನಂತೀನಿ, ಎಲ್ರು ಫಸ್ಟ್ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ಮತ್ತೆ ಪಂಪಿಂಗ್ ಅಂತ ನಾವು ಜೋರ್ ಲಗಾಕೆ ಹೈಸಾ ಅಂದ್ಬಿಟ್ಟು ಒಟ್ಟಿಗೆ ಟಾಸ್ಕ್ ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ವಿ. ಇಲ್ಲೆಲ್ಲ ಇದೆ ನೋಡು, ಇನ್ನೊಂದು ಪರ್ಕೆ ತಗೊಂಬರ್ಲಾ? ಸುಸ್ತಾಗ್ತಿದೆ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿವರೆಗಂತೂ ನಮ್ಗೆ ಕಂಪ್ಲೀಟ್ ಮಾಡಿ ಟಾಸ್ಕ್. ಮುಂದೆ ಅವ್ರು ಏನು ಹೇಳ್ತಾರೆ ನೋಡಬೇಕು. ಅವ್ರು ಜಾಸ್ತಿ ಮಾಡಿದಾರೋ ನಾವು ಜಾಸ್ತಿ ಮಾಡೋದಿದ್ದಾರೋ ಎರಡೂ ಗೊತ್ತಿಲ್ಲ. ನೋಡೋಣ ಏನಾಗತ್ತೆ ಅಂತ.